ನೋಡಿ ಸ್ನೇಹಿತರೆ, ಪಾಪ ಅವ್ರು ಯಾವ ಥರ ಸ್ಥಿತಿಲಿ ಇದ್ದಾರೆ, ಏನಿದ್ದಾರೆ ನೋಡಿ. ಈ ಥರ ಜೀವನ ಮಾಡೋದು ನೋಡಿ. ಬೆಂಗಳೂರು ಸಿಟಿಲಿ ಈ ಥರ ದುಡಿಮೆ ಮಾಡೋರು ಎಷ್ಟೊಂದು ಜನ ದುಡಿತಾನೆ ಇದ್ದಾರೆ. ಬಡ ಸ್ಥಿತಿಲಿ ಇರೋರು ಪಾಪ ಎಷ್ಟೊಂದು ಜನ ಬಡ ಸ್ಥಿತಿಲೇ ಇದ್ದಾರೆ ನೋಡಿ. ಇವ್ರ ಜೀವನ ಯಾವ ಥರ ಇದೆ ನೋಡಿ. ಈ ಥರ ಬನ್ನಿ ಅವ್ರ ಕತೆ ಕೇಳೋಣ ಹೆಂಗೆ ಏನು ಅಂತ. ಅಮ್ಮ ಯಾವ ನಿಮ್ಮದು? ನಮ್ದು ಗುಲ್ಬರ್ಗ ಸರ್. ಗುಲ್ಬರ್ಗ. ಅಮ್ಮ ಗುಲ್ಬರ್ಗದಲ್ಲಿ ಇರ್ಬೋದಲ್ಲ, ಯಾಕೆ ಬಂದಿದ್ದೀರಾ ಇಲ್ಲಿಗೆ? ಗುಲ್ಬರ್ಗದಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ, ಬಿಸಿಲು ನಮ್ಗೆ ಮಾಡೋಕ್ಕಿಲ್ಲ, ಆಗತ್ತಿಲ್ಲ. ಅದಕ್ಕೆ ಇಲ್ಲಿ ಬಂದು ದುಡಿಯೋಣಂತ ಬಂದಿ ಸರ್. ಅಲ್ಲ, ನೀವು ಬಾಡಿಗೆ ಮನೆ ಮಾಡ್ಕೊಂಡು ಇರ್ಬೋದಲ್ಲ ನೀವು ಇಲ್ಲಿ? ಬಾಡಿ ಕಟ್ಟಕ್ಕಾಗಲ್ಲ ಸರ್ ನಮ್ಗೆ. ಎಲ್ಲಿ ಬಾಡಿ ಕಟ್ಟಕ್ಕಾಗಲ್ಲ ನಮ್ಗೆ. ಇದಕ್ಕೆ ಗಾರೆ ಕೆಲಸ ಮಾಡ್ತೀವಿ. ಒಂದಿನ ಹತ್ತದ, ಒಂದಿನ ಹತ್ತಲ್ಲ ಕೆಲಸ. ಅಲ್ಲ, ನೀವು ಬಾಡಿಗೆ ಮನೆ ಮಾಡ್ಕೊಂಡು ಆರಾಮಾಗಿ ಜೀವನ ಮಾಡ್ಬೋದಲ್ಲ. ಇಲ್ಲಿ ನೀರಿಲ್ಲ, ಏನಿಲ್ಲ, ನಿಮ್ಗೆ ಇರೋಕ್ಕೆ ವಾಸ ಇಲ್ಲ. ಅಲ್ಲಿ ಅವರಲ್ಲಿ ಇವರಲ್ಲಿ ಹೋಗಿ ಇಸ್ಕೊಂಡ್ ಬರ್ತಾ ಇದೀವಿ. ಮನೆ ಹತ್ರ ಕಳ್ಸ್ಕೊಂಡ್ ಕೊಡ್ತಾವ್ರೆ. ಹಾಂ, ಹಂಗೆ ಜೀವನ ಮಾಡ್ತಾ ಇದೀವಿ. ಊಟಕ್ಕೆ ಏನು ಮಾಡ್ತೀರಮ್ಮ? ನಿಮ್ಮ ಮಕ್ಕಳು ನೋಡಲ್ವಾ ನಿಮ್ಮನ್ನ? ಊರಲ್ಲಿ ಜಮೀನು ಇದೆಯಲ್ಲಮ್ಮ, ನೀವು ಜಮೀನು ಮಾಡ್ಕೊಂಡು ಇರ್ಬೋದಲ್ಲ? ಬಿಸಿಲಿದೆ, ಮಳಿ ಬಂದ್ರೆ ಬೆಳಿ ಬೆಳೆಯೋದು, ಇಲ್ಲಾಂದ್ರೆ ಎಲ್ಲಿಂದ ಬೆಳಿತೀವಿ. ಅದಕ್ಕೆ ಊರ್ ಬಿಟ್ಟು ಬಂದಿರೋದು ನಾವು. ಎಷ್ಟು ದಿನ ಆಯ್ತಮ್ಮ ನೀವು ಬಂದು? ಒಂದು ವರ್ಷ ಆಯ್ತು. ಹೌದಾ? 5 ವರ್ಷ ನಡೆಯಕ್ಕೆ. ಸರಿಮ್ಮ ಆಯ್ತಮ್ಮ.